ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ಪೆಷಲಾಗಿ ಕನ್ನಡಿಗರಿಗೆ ನಮಸ್ಕಾರ. ಚಪಾತಿ ಏನಾದರೂ ಉಳಿದಿದ್ದೆ ಅದರದ್ದು ನಾವು ನೂಡಲ್ಸು ಮಾಡ್ಬೋದು. ಹಾಗೆ ಅದ್ರ ಜೊತೆಗೆ ಈ ಚಪಾತಿ ಸ್ವೀಟ್ ಅಂತ ಮಾಡ್ತಾರೆ ನಮ್ಮ ಸೈಡು. ತುಂಬ ಚೆನ್ನಾಗಿ ಬರುತ್ತೆ. ವೇಸ್ಟ್ ಮಾಡೋ ಬದಲಾಗಿನೂ ಇನ್ ಕೇಸ್ ಏನಾದರೂ ಹೆಚ್ಚಿಗೆ ಉಳಿದಿದ್ರೆ ಅದನ್ನು ಈ ಥರ ಸ್ವೀಟ್ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇದು. ಹಾಗೆ ತುಂಬ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನನ್ನ ಹತ್ರ ಒಂದು 4 ಚಪಾತಿ ಉಳಿದಿದ್ವು. ನಾನೊಂದು 3 ತೊಗೊಂಡಿದ್ದೀನಿ. ಈ ಥರ ರೋಲ್ ಮಾಡಿಕೊಂಡು ನಾವು ಇದನ್ನ ನೂಡಲ್ಸ್ ಟೈಪು ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಸೈಜಲ್ಲಿ. ತುಂಬ ದೊಡ್ಡದಾಗಿ ಕಟ್ ಮಾಡ್ಕೋಬಾರ್ದು. ಈ ಥರ ನಾನು ಫುಲ್ ಎಲ್ಲ ಚಪಾತಿನೂ ಈ ಥರ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು, ನಿಮ್ಗೆ ಇಷ್ಟು ತಿನ್ನಬೇಕು ಅಂತ ಅನಿಸಿದರೆ ನೀವು ಇಷ್ಟನ್ನು ಕಟ್ ಮಾಡ್ಕೋಬೋದು. ನಾನು 3 ಚಪಾತಿ ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರನೇ ಕಟ್ ಮಾಡಿ ನೂಡಲ್ಸ್ ಕೂಡ ಮಾಡ್ತಾರೆ. ಆಮೇಲೆ ಒಂದು ಪಾತ್ರೆ ಕಾಯಕ್ಕೆ ಇಟ್ಬಿಟ್ಟು ಪಾತ್ರೆ ಕಾಯ್ದಾದಮೇಲೆ ಒಂದು 1.5 ಗ್ಲಾಸ್ ಆಗುವಷ್ಟು ನಾನು ನೀರು ಹಾಕ್ಕೊಂಡಾದಮೇಲೆ ನೀರು ಸ್ವಲ್ಪ ಬಿಸಿ ಆಗಬೇಕು. 3 ಚಪಾತಿಗೆ 1.5 ಗ್ಲಾಸ್ ಆಗೋಷ್ಟು ಆದರೆ ಸಾಕು. ಅದು ಕನ್ಸಿಸ್ಟೆನ್ಸಿ ಸರಿಯಾಗಿ ಬರುತ್ತೆ. ನೀರು ಕಾಯ್ದಾದಮೇಲೆ ನಾನು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಬೌಲಲ್ಲಿ ಒಂದು ಫುಲ್ ಬೌಲು ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ ಬೆಲ್ಲ ಇರುತ್ತೆ ಅದು ತೊಗೊಳ್ಳಿ. ಸ್ವಲ್ಪ ಸ್ವೀಟಾಗಿರೋ ಬೆಲ್ಲ ಆದರೆ ಸರಿ ಹೋಗುತ್ತೆ. ಒಂದೊಂದು ಕಡೆ ಏನಾಗುತ್ತೆ ಅಂತಂದರೆ ಹುಳಿನೂ ಬರುತ್ತೆ ಬೆಲ್ಲ. ಸೊ ಹಾಗಾಗಿ ಸ್ವೀಟ್ ಇರೋ ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ಡಿಮಾರ್ಟಲ್ಲಿ ಬಿಗ್ ಮಾರ್ಕೆಟಲ್ಲಿ ಆ ಥರ ತರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಅದು ಕುದಿ ಬರಬೇಕು. ಕುದಿ ಬಂದಾದಮೇಲೆ ಎಲ್ಲ ಫುಲ್ ಬೆಲ್ಲ ಎಲ್ಲ ಮೆಲ್ಟ್ ಆಗಬೇಕು. ಕುದಿ ಬಂದಾದಮೇಲೆ ನಾವೇನು ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಚಪಾತಿನ ರೋಲ್ ಟೈಪು, ಅದನ್ನು ಇದರಲ್ಲಿ ಹಾಕಬೇಕು. ಇದರಲ್ಲಿ ಹಾಕ್ಕೊಂಡು ನಾವು ಲೋ ಸ್ಲಿಮ್ಮಲ್ಲೇ ಇಟ್ಕೊಂಡು ಸ್ವಲ್ಪ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗೋ ಥರ ನಾವು ಶೇಕ್ ಮಾಡ್ಕೋಬೇಕಾಗುತ್ತೆ. ಶೇಕ್ ಮಾಡ್ಕೊಂಡು ನಿಮಗೆ ಬೇಕು ಅಂತಂದರೆ ಗೋಡಂಬಿ, ಬಾದಾಮಿ, ಡ್ರೈ ಫ್ರೂಟ್ಸ್ ಎಲ್ಲನೂ ಫ್ರೈ ಮಾಡ್ಕೊಂಡು ಕೂಡ ಹಾಕೋಬೋದು. ಅದಾದಮೇಲೆ ನಾನು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಮತ್ತು ಒಂದು 4 ಏಲಕ್ಕಿಕಾಯಿನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಪ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. 1-2 ಸ್ಪೂನ್ ಆಗುವಷ್ಟು ನಾನು ತುಪ್ಪ ಹಾಕೋತಾ ಇದ್ದೀನಿ. ಹಾಕ್ಕೊಂಡ್ರೆ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಸ್ಲಿಮ್ಮಲ್ಲಿ ಒಂದು 2 to 3 ಮಿನಿಟ್ಸ ನಾವು ಮುಚ್ಚಿ ಕುದಿಸ್ಬಿಡ್ಬೇಕಾಗುತ್ತೆ. ಕುದ್ದಾದಮೇಲೆ ಬೇಕು ಅಂತಂದರೆ ಹೇಳಿದ್ನೆಲ್ಲ, ನಿಮಗೆ ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ನಾನು ಏಲಕ್ಕಿಕಾಯಿ ಹಾಗೆ ತುಪ್ಪ ಹಾಕಿದ್ನೆಲ್ಲ, ಸೊ ಏನೂ ನೀಡಿರಲಿಲ್ಲ. ಏನಂದರೆ ಜಾಸ್ತಿನೇ ಕುದಿಸ್ಬಾರ್ದು, ಏನಕ್ಕಂದರೆ ಅದು ಮೆತ್ತಗಾಗ್ಬಿಟ್ಟು ಒಂಥರ ಮುದ್ದೆ ಆದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ 5 ನಿಮಿಷ ಕುದಿಸಿದಾದ್ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಪಾಯಸದ ಟೈಪು ಚಪಾತಿ ಸ್ವೀಟು ರೆಡಿಯಾಗುತ್ತೆ. ಮನೇಲಿ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಯಾವಾಗಲೂ ಥ್ಯಾಂಕ್ ಯು ಹೇಳ್ತೀನಿ, ಬಿಕಾಸ್ ಟೈಮ್ ಈಸ್ ವೆರಿ ವೆರಿ ಪ್ರೀಶಿಯಸ್. ನಿಮ್ಮ ಟೈಮ್ ಇಟ್ಟು ನೋಡೋಕ್ಕೆ ನಾನು ಹಾರ್ಟ್ಲಿ ಥ್ಯಾಂಕ್ ಯು ಹೇಳ್ತೀನಿ. ಆದರೆ ತಪ್ಪದೆ ಸಬ್ಸ್ಕ್ರೈಬ್